ಗೌರಿಬಿದನೂರು ನಗರದ ಜನತೆಗೆ ಸುಸಜ್ಜಿತ ನೀರು ಸರಬರಾಜು ಮಾಡಲು ಟ್ಯಾಂಕ್ ನಿರ್ಮಾಣಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರದ ನಗರೋತ್ಥಾನ ಯೋಜನೆಯಡಿ ಒಟ್ಟು 2.90 ಕೋಟಿ ವೆಚ್ಚದಲ್ಲಿ 2 ಹೊಸ ಟ್ಯಾಂಕ್ಗಳ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹೊಸ ತಂತ್ರಜ್ಞಾನದೊಂದಿಗೆ ಸುಭದ್ರವಾಗಿ ಈ ಟ್ಯಾಂಕ್ಗಳನ್ನು ಕಟ್ಟಿಸಲಾಗುತ್ತಿದ್ದು, ಹಳೆಯ ಶೈಲಿಯ ಟ್ಯಾಂಕ್ಗಳನ್ನು ಹಂತ ಹಂತವಾಗಿ ತೆರವುಗೊಳಿಸಲಾಗುವುದು. ಮುಂದಿನ ದಿನಗಳಲ್ಲಿ ಎತ್ತಿನಹೊಳೆ ಯೋಜನೆಯ ನೀರು ನಗರಕ್ಕೆ ಬಂದಾಗ ಆ ನೀರನ್ನು ಸಂಗ್ರಹಿಸಿ ಪ್ರತಿ ಮನೆಗಳಿಗೆ ಸಮರ್ಪಕವಾಗಿ ವಿತರಿಸಲು ಈ 5 ರಿಂದ 10 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ಗಳು ಅತ್ಯಂತ ಅವಶ್ಯಕವಾಗಿವೆ. ನಗರದ ಇತರ ಭಾಗಗಳಲ್ಲಿರುವ ಶಿಥಿಲಗೊಂಡ ಟ್ಯಾಂಕ್ಗಳ ಬಗ್ಗೆಯೂ ಗಮನ ಹರಿಸಲಾಗಿದ್ದು, ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಭರವಸೆ ನೀಡಿದರು. 5 ಲಕ್ಷ ಕೆಪಾಸಿಟಿ ಇರತಕ್ಕಂಥ ಈ ವಾಟರ್ ಟ್ಯಾಂಕು ಸುಮಾರು 40 ವರ್ಷಗಳ ಹಿಂದೆ ಕಟ್ಟಿದಂಥದ್ದು. ನಗರದ ಜನತೆ ಮಧ್ಯೆ ನನಗೆ ಮನವಿ ಮಾಡ್ತಾ ಇದ್ದರು, ಏಕೆಂದರೆ ಆಗಲೇ ಶಿಥಿಲವಾಗಿದೆ, ಲೀಕ್ ಆಗ್ತದೆ, ಎರಡನೇದಾಗಿ ಕೆಪಾಸಿಟಿ ಅಷ್ಟು ತುಂಬಕ್ಕಾಗ್ತಾಯಿಲ್ಲ ಅಂತ. ಅದಕ್ಕೋಸ್ಕರ ನಗರೋತ್ಥಾನ ಇದರಿಂದ ಇವತ್ತು 2 ಕೋಟಿ 90 ಲಕ್ಷ ಟೋಟು ನಗರಕ್ಕೆ ಟ್ಯಾಂಕರ್ಗಳು 2 ಕೋಟಿ 90 ಲಕ್ಷ ವೆಚ್ಚದಲ್ಲಿ 2. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.